ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ BJP ವರಿಷ್ಠರೊಬ್ಬರು ಬಂದಿದ್ದರು. ಅವ್ರು ಬಂದು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿದ್ರು, ಕೋರ್ ಕಮಿಟಿ ಮೀಟಿಂಗನ್ನು ಮಾಡಿದ್ರು. ಆ ಮೀಟಿಂಗ್ ಎಲ್ಲ ಮಾಡಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ನೋ, ಅದು ಇನ್ನೂ ನಿಂತಿಲ್ಲ. ಈಗ ಆ ಒಂದು BJP ಬಂಡಾಯದ ಲೆವೆಲ್ ಎಲ್ಲಿಗೆ ಹೋಗಿದೆ ಅಂತಂದರೆ ಭಕ್ತಿ ಟೆಂಪಲ್ ರನ್ ಲೆವೆಲ್ಗೆ ಹೋಗಿದೆ. ಸೊ ಎಲ್ಲರೂ ಅಂದ್ಕೊಂಡಿದ್ರು ವರಿಷ್ಠರು ಬಂದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಹೋದ್ರು ಅಂತೇಳಿ. ನೋ, ಇನ್ನೂ ತಣ್ಣಗಾಗಿಲ್ಲ. ಬಂಡಾಯದ ಬೇಗುದಿ BJPಯಲ್ಲಿ ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ. ಧಗ 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 ಅಂತ ಉರಿತಾ ಇದೆ. ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಟೀಮ್ ಈಗ ಸಿಡಿದೆದ್ದಿದೆ. ಯತ್ನಾಳ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ಪ್ರತಿನಿತ್ಯವೂ ಕೂಡ ನೀವು ನ್ಯೂಸಲ್ಲಿ ನೋಡ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ ಲಿಂಬಾವಳಿ ಆಗಿರ್ಬೋದು, ಈ ರೀತಿಯಾಗಿ ತುಂಬ ಜನ ಗುರುತಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ನಾಳೆ ದೆಹಲಿಗೆ ಲಗ್ಗೆಯನ್ನು ಇಡ್ತಿದ್ದಾರೆ. ಈ ಒಂದು ರೆಬಲ್ಸ್ ಟೀಮ್ ದೆಹಲಿಗೆ ಹೊರಟಿದ್ದಾರೆ. ಸೊ ಅದು BJP ರಾಜ್ಯಾಧ್ಯಕ್ಷರ ವಿರುದ್ಧ ಇವರು ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ರು, ನಮ್ಮನ್ನೊಂದು ಮಾತು ಕೇಳಿಲ್ಲ, ನಮ್ಮನ್ನ ಹತ್ರ ಒಂದು ಫೀಡ್ಬ್ಯಾಕ್ ಕೂಡ ತೊಗೊಂಡಿಲ್ಲ, ಇವ್ರಿಗೆ ಬೇಕಾಗಿರೋರಿಗೆ ಮನ್ನಣೆಯನ್ನು ಕೊಡ್ತಿದ್ದಾರೆ ಅಂತೆಲ್ಲ ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ವಿಜೇಂದ್ರ ಅವರು ಬಹಳ ಚಾಲಾಕಿದ್ದಾರೆ. ಈ ಬೇಸ್ ಅನ್ನೋದಿರುತ್ತಲ್ಲ, ಈ ಜಿಲ್ಲಾಧ್ಯಕ್ಷರು ಮೇಯ್ನಲ್ಲಿ ಆ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಆ ಬೇಸ್ ಸ್ಟ್ರಾಂಗ್ ಇದ್ದರೆ ನೀವು ಎಂಥ ಪಿಲ್ಲರ್ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಎಷ್ಟು ಉದ್ದನೆಯ ಪಿಲ್ಲರನ್ನು ಕೂಡ ಕಟ್ಕೋಬೋದು. ಆ ರೀತಿಯಾದಂಥ ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಈಗ ಪಿಲ್ಲರ್ಗಳು. ಈ ಪಿಲ್ಲರ್ಗಳು ಆ ಬೇಸ್ ಸೆಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಅದರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ, ವರಿಷ್ಠರನ್ನು ಮೀಟ್ ಮಾಡೋದಕ್ಕೆ ದೆಹಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸೊ ಹಾಗಾಗಿ ನಾಳೆ ಹೇಗಿದ್ರು ಹೋಗ್ತಾ ಇದ್ದೀವಲ್ಲ, ಎಲ್ಲ ಒಂದು ಒಳ್ಳೇದಕ್ಕಂತ ಹೋಗ್ತಾ ಇದ್ದೀವಿ. ಒಳ್ಳೆ ಕೆಲಸಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ, ದೇವರ ಮೊರೆ ಹೋಗ್ತೀವಿ. ದೇವರ ಹತ್ರ ಹೋಗಿ, ನೋಡಪ್ಪ ಭಗವಂತ, ತಾಯಿ ಚಾಮುಂಡಿ, ನಾವು ಈ ಥರ ಹೋಗ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗಲಿ ಅಂಥೇಳಿ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕಿಂತ ಮುಂಚೆ ಇವರು ಟೆಂಪಲ್ ರನ್ನನ್ನು ಶುರು ಮಾಡಿಕೊಂಡಿದ್ದಾರೆ. ಮೊದಲಿಗೆ ವಿಜೇಂದ್ರ ಅವರು, ಈಗ ಯತ್ನಾಳ್ ತಂಡ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡಿದೆ. ಚಾಮುಂಡಿ ತಾಯಿ, ಕ್ಷೇತ್ರ ಪಾಲಕಿ, ಅಧಿದೇವತೆ, ಈ ರೀತಿಯಾಗಿ ನಾವು ಆರಾಧಿಸುವಂಥ ಚಾಮುಂಡಿ ತಾಯಿಗೆ ಪೂಜೆ ಮಾಡಿದ್ದಾರೆ. ಸೊ ಅದರ ಹಿಂದೆ ರಾಜಕೀಯ ಅಡಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳ ಒಂದೊಂದು ಹೆಜ್ಜೆ ಕೂಡ ಅದೇ ರೀತಿಯಾಗಿ ಸೃಷ್ಟಿಯಾಗುತ್ತೆ. ಒಂದೊಂದು ಹೆಜ್ಜೆಯಲ್ಲೂ ಕೂಡ ಒಂದಷ್ಟು ರಾಜಕೀಯ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ರಾಜಕೀಯ ಅಂತ ಹೇಳೋದು. ಈಗ BJP ರಾಜ್ಯಾಧ್ಯಕ್ಷ ಕುರ್ಚಿ ಕೊಳ್ಳುವಿಕೆಯ ಬಗ್ಗೆ ಭಯ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವೇ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ, ಚಾನ್ಸಸ್ ಇದೆ. ಒಂದು ವೇಳೆ ಆ ಚುನಾವಣೆ ನಡೆದಿದ್ದೆ ಆದರೆ ನಮಗೆ ಚಾಮುಂಡಿ ತಾಯಿ ಆಶೀರ್ವಾದ ಬೇಕು. ನಮಗೆ ಹೆಚ್ಚು ಓಟ್ಗಳನ್ನು ಹಾಕೊಂತವ್ರು ಬೇಕು. ನಾವೇ ಗೆಲ್ಲಬೇಕು ಅಂತೇಳಿ ಪಣ ತೊಡುವಂಥ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟನ್ನು ಮಾಡಿ ಟೀಮನ್ನು ಬಿಲ್ಡ್ ಮಾಡ್ತಿದ್ದಾರೆ, ಟೀಮ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೋ ಗೊತ್ತಿಲ್ಲ. ಈಗಾಗಲೇ ವಿಜೇಂದ್ರ ಅವ್ರಿಗೆ ಸೆಡ್ಡು ಹೊಡೆಯುವಂಥ ಸಂದೇಶವನ್ನು ರವಾನೆ ಮಾಡಿ ಆಗಿದೆ. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಖಚಿತ. ಎಲೆಕ್ಷನ್ ಆಗಿದ್ದೇ ಆದರೆ ಯಾರು ಗೆಲ್ತಾರೆ, ಈ ಸಾರ್ವತ್ರಿಕ ಚುನಾವಣೆಗಿಂತ, MLA ಎಲೆಕ್ಷನ್ಗಿಂತ, ಲೋಕಸಭಾ ಚುನಾವಣೆಗಿಂತ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಬಹಳ ಕುತೂಹಲ ಇರುತ್ತೆ. ಕಾದು ನೋಡೋಣ ಏನೇನಾಗುತ್ತೆ ಅಂತೇಳಿ. ನೋಡೋಣ, ನಾಳೆ ಎಲ್ಲ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡ್ತಾರೆ, ಉದ್ದನೆಯ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬರ್ತಾರೆ. ಆಮೇಲೆ ಏನಾಗುತ್ತೋ ಬೆಳವಣಿಗೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ BJP ವರಿಷ್ಠರೊಬ್ಬರು ಬಂದಿದ್ದರು. ಅವ್ರು ಬಂದು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿದ್ರು, ಕೋರ್ ಕಮಿಟಿ ಮೀಟಿಂಗನ್ನು ಮಾಡಿದ್ರು. ಆ ಮೀಟಿಂಗ್ ಎಲ್ಲ ಮಾಡಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ನೋ, ಅದು ಇನ್ನೂ ನಿಂತಿಲ್ಲ. ಈಗ ಆ ಒಂದು BJP ಬಂಡಾಯದ ಲೆವೆಲ್ ಎಲ್ಲಿಗೆ ಹೋಗಿದೆ ಅಂತಂದರೆ ಭಕ್ತಿ ಟೆಂಪಲ್ ರನ್ ಲೆವೆಲ್ಗೆ ಹೋಗಿದೆ. ಸೊ ಎಲ್ಲರೂ ಅಂದ್ಕೊಂಡಿದ್ರು ವರಿಷ್ಠರು ಬಂದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಹೋದ್ರು ಅಂತೇಳಿ. ನೋ, ಇನ್ನೂ ತಣ್ಣಗಾಗಿಲ್ಲ. ಬಂಡಾಯದ ಬೇಗುದಿ BJPಯಲ್ಲಿ ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ. ಧಗ 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 ಅಂತ ಉರಿತಾ ಇದೆ. ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಟೀಮ್ ಈಗ ಸಿಡಿದೆದ್ದಿದೆ. ಯತ್ನಾಳ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ಪ್ರತಿನಿತ್ಯವೂ ಕೂಡ ನೀವು ನ್ಯೂಸಲ್ಲಿ ನೋಡ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ ಲಿಂಬಾವಳಿ ಆಗಿರ್ಬೋದು, ಈ ರೀತಿಯಾಗಿ ತುಂಬ ಜನ ಗುರುತಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ನಾಳೆ ದೆಹಲಿಗೆ ಲಗ್ಗೆಯನ್ನು ಇಡ್ತಿದ್ದಾರೆ. ಈ ಒಂದು ರೆಬಲ್ಸ್ ಟೀಮ್ ದೆಹಲಿಗೆ ಹೊರಟಿದ್ದಾರೆ. ಸೊ ಅದು BJP ರಾಜ್ಯಾಧ್ಯಕ್ಷರ ವಿರುದ್ಧ ಇವರು
ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ರು, ನಮ್ಮನ್ನೊಂದು ಮಾತು ಕೇಳಿಲ್ಲ, ನಮ್ಮನ್ನ ಹತ್ರ ಒಂದು ಫೀಡ್ಬ್ಯಾಕ್ ಕೂಡ ತೊಗೊಂಡಿಲ್ಲ, ಇವ್ರಿಗೆ ಬೇಕಾಗಿರೋರಿಗೆ ಮನ್ನಣೆಯನ್ನು ಕೊಡ್ತಿದ್ದಾರೆ ಅಂತೆಲ್ಲ ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ವಿಜೇಂದ್ರ ಅವರು ಬಹಳ ಚಾಲಾಕಿದ್ದಾರೆ. ಈ ಬೇಸ್ ಅನ್ನೋದಿರುತ್ತಲ್ಲ, ಈ ಜಿಲ್ಲಾಧ್ಯಕ್ಷರು ಮೇಯ್ನಲ್ಲಿ ಆ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಆ ಬೇಸ್ ಸ್ಟ್ರಾಂಗ್ ಇದ್ದರೆ ನೀವು ಎಂಥ ಪಿಲ್ಲರ್ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಎಷ್ಟು ಉದ್ದನೆಯ ಪಿಲ್ಲರನ್ನು ಕೂಡ ಕಟ್ಕೋಬೋದು. ಆ ರೀತಿಯಾದಂಥ ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಈಗ ಪಿಲ್ಲರ್ಗಳು. ಈ ಪಿಲ್ಲರ್ಗಳು ಆ ಬೇಸ್ ಸೆಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಅದರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ, ವರಿಷ್ಠರನ್ನು ಮೀಟ್ ಮಾಡೋದಕ್ಕೆ ದೆಹಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸೊ ಹಾಗಾಗಿ ನಾಳೆ ಹೇಗಿದ್ರೂ ಹೋಗ್ತಾ ಇದ್ದೀವಲ್ಲ, ಎಲ್ಲ ಒಂದು ಒಳ್ಳೇದಕ್ಕಂತ ಹೋಗ್ತಾ ಇದ್ದೀವಿ. ಒಳ್ಳೆ ಕೆಲಸಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ, ದೇವರ ಮೊರೆ ಹೋಗ್ತೀವಿ. ದೇವರ ಹತ್ರ ಹೋಗಿ, ನೋಡಪ್ಪ ಭಗವಂತ, ತಾಯಿ ಚಾಮುಂಡಿ, ನಾವು ಈ ಥರ ಹೋಗ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗಲಿ ಅಂಥೇಳಿ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕಿಂತ ಮುಂಚೆ ಇವರು ಟೆಂಪಲ್ ರನ್ನನ್ನು ಶುರು ಮಾಡಿಕೊಂಡಿದ್ದಾರೆ. ಮೊದಲಿಗೆ ವಿಜೇಂದ್ರ ಅವರು, ಈಗ ಯತ್ನಾಳ್ ತಂಡ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡಿದೆ. ಚಾಮುಂಡಿ ತಾಯಿ, ಕ್ಷೇತ್ರಪಾಲಕಿ, ಅಧಿದೇವತೆ, ಈ ರೀತಿಯಾಗಿ ನಾವು ಆರಾಧಿಸುವಂಥ ಚಾಮುಂಡಿ ತಾಯಿಗೆ ಪೂಜೆ ಮಾಡಿದ್ದಾರೆ. ಸೊ ಅದರ ಹಿಂದೆ ರಾಜಕೀಯ ಅಡಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳ ಒಂದೊಂದು ಹೆಜ್ಜೆ ಕೂಡ ಅದೇ ರೀತಿಯಾಗಿ ಸೃಷ್ಟಿಯಾಗುತ್ತೆ. ಒಂದೊಂದು ಹೆಜ್ಜೆಯಲ್ಲೂ ಕೂಡ ಒಂದಷ್ಟು ರಾಜಕೀಯ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ರಾಜಕೀಯ ಅಂತ ಹೇಳೋದು. ಈಗ BJP ರಾಜ್ಯಾಧ್ಯಕ್ಷ ಕುರ್ಚಿ ಕೊಳ್ಳುವಿಕೆಯ ಬಗ್ಗೆ ಭಯ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವೇ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ, ಚಾನ್ಸಸ್ ಇದೆ. ಒಂದು ವೇಳೆ ಆ ಚುನಾವಣೆ ನಡೆದಿದ್ದೆ ಆದರೆ ನಮಗೆ ಚಾಮುಂಡಿ ತಾಯಿ ಆಶೀರ್ವಾದ ಬೇಕು. ನಮಗೆ ಹೆಚ್ಚು ಓಟ್ಗಳನ್ನು ಹಾಕೊಂತವ್ರು ಬೇಕು. ನಾವೇ ಗೆಲ್ಲಬೇಕು ಅಂತೇಳಿ ಪಣ ತೊಡುವಂಥ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟನ್ನು ಮಾಡಿ ಟೀಮನ್ನು ಬಿಲ್ಡ್ ಮಾಡ್ತಿದ್ದಾರೆ, ಟೀಮ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೋ ಗೊತ್ತಿಲ್ಲ. ಈಗಾಗಲೇ ವಿಜೇಂದ್ರ ಅವ್ರಿಗೆ ಸೆಡ್ಡು ಹೊಡೆಯುವಂಥ ಸಂದೇಶವನ್ನು ರವಾನೆ ಮಾಡಿ ಆಗಿದೆ. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಖಚಿತ. ಎಲೆಕ್ಷನ್ ಆಗಿದ್ದೇ ಆದರೆ ಯಾರು ಗೆಲ್ತಾರೆ, ಈ ಸಾರ್ವತ್ರಿಕ ಚುನಾವಣೆಗಿಂತ, MLA ಎಲೆಕ್ಷನ್ಗಿಂತ, ಲೋಕಸಭಾ ಚುನಾವಣೆಗಿಂತ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಬಹಳ ಕುತೂಹಲ ಇರುತ್ತೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತೇಳಿ. ನೋಡೋಣ, ನಾಳೆ ಎಲ್ಲ ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡ್ತಾರೆ, ಉದ್ದನೆಯ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬರ್ತಾರೆ. ಆಮೇಲೆ ಏನಾಗುತ್ತೋ ಬೆಳವಣಿಗೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ BJP ವರಿಷ್ಠರೊಬ್ಬರು ಬಂದಿದ್ದರು. ಅವ್ರು ಬಂದು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿದ್ರು, ಕೋರ್ ಕಮಿಟಿ ಮೀಟಿಂಗನ್ನು ಮಾಡಿದ್ರು. ಆ ಮೀಟಿಂಗೆಲ್ಲ ಮಾಡಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಅದು ಇನ್ನೂ ನಿಂತಿಲ್ಲ. ಈಗ ಆ ಒಂದು BJP ಬಂಡಾಯದ ಲೆವೆಲ್ ಎಲ್ಲಿಗೆ ಹೋಗಿದೆ ಅಂತಂದರೆ ಭಕ್ತಿ ಟೆಂಪಲ್ ರನ್ ಲೆವೆಲ್ಗೆ ಹೋಗಿದೆ. ಎಲ್ಲರೂ ಅಂದ್ಕೊಂಡಿದ್ರು ವರಿಷ್ಠರು ಬಂದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಹೋದ್ರು ಅಂತೇಳಿ. ಇನ್ನೂ ತಣ್ಣಗಾಗಿಲ್ಲ. ಬಂಡಾಯದ ಬೇಗುದಿ BJPಯಲ್ಲಿ ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ. ಧಗ 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 ಅಂತ ಉರಿತಾ ಇದೆ. ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಟೀಮ್ ಈಗ ಸಿಡಿದೆದ್ದಿದೆ. ಯತ್ನಾಳ್ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ಪ್ರತಿನಿತ್ಯವೂ ಕೂಡ ನೀವು ನ್ಯೂಸಲ್ಲಿ ನೋಡ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ ಲಿಂಬಾವಳಿ ಆಗಿರ್ಬೋದು, ಈ ರೀತಿಯಾಗಿ ತುಂಬ ಜನ ಗುರುತಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ನಾಳೆ ದೆಹಲಿಗೆ ಲಗ್ಗೆಯನ್ನು ಇಡ್ತಿದ್ದಾರೆ. ಈ ಒಂದು ರೆಬಲ್ಸ್ ಟೀಮ್ ದೆಹಲಿಗೆ ಹೊರಟಿದ್ದಾರೆ. ಸೊ ಅದು BJP ರಾಜ್ಯಾಧ್ಯಕ್ಷರ ವಿರುದ್ಧ ಇವರು ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ರು, ನಮ್ಮನ್ನೊಂದು ಮಾತು ಕೇಳಿಲ್ಲ, ನಮ್ಮನ್ನ ಹತ್ರ ಒಂದು ಫೀಡ್ಬ್ಯಾಕ್ ಕೂಡ ತೊಗೊಂಡಿಲ್ಲ, ಇವ್ರಿಗೆ ಬೇಕಾಗಿರೋರಿಗೆ ಮನ್ನಣೆಯನ್ನು ಕೊಡ್ತಿದ್ದಾರೆ ಅಂತೆಲ್ಲ ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ವಿಜೇಂದ್ರ ಅವರು ಬಹಳ ಚಾಲಾಕಿದ್ದಾರೆ. ಈ ಬೇಸ್ ಅನ್ನೋದಿರುತ್ತಲ್ಲ, ಈ ಜಿಲ್ಲಾಧ್ಯಕ್ಷರು ಮೇಯ್ನಲ್ಲಿ ಆ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಆ ಬೇಸ್ ಸ್ಟ್ರಾಂಗ್ ಇದ್ದರೆ ನೀವು ಎಂಥ ಪಿಲ್ಲರ್ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಎಷ್ಟು ಉದ್ದನೆಯ ಪಿಲ್ಲರನ್ನು ಕೂಡ ಕಟ್ಕೋಬೋದು. ಆ ರೀತಿಯಾದಂಥ ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಈಗ ಪಿಲ್ಲರ್ಗಳು. ಈ ಪಿಲ್ಲರ್ಗಳು ಆ ಬೇಸ್ ಸೆಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಅದರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ, ವರಿಷ್ಠರನ್ನು ಮೀಟ್ ಮಾಡೋದಕ್ಕೆ ದೆಹಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸೊ ಹಾಗಾಗಿ ನಾಳೆ ಹೇಗಿದ್ರೂ ಹೋಗ್ತಾ ಇದ್ದೀವಲ್ಲ, ಎಲ್ಲ ಒಂದು ಒಳ್ಳೇದಕ್ಕಂತ ಹೋಗ್ತಾ ಇದ್ದೀವಿ. ಒಳ್ಳೆ ಕೆಲಸಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ, ದೇವರ ಮೊರೆ ಹೋಗ್ತೀವಿ. ದೇವರ ಹತ್ರ ಹೋಗಿ, ನೋಡಪ್ಪ ಭಗವಂತ,
ತಾಯಿ ಚಾಮುಂಡಿ ನಾವು ಈ ಥರ ಹೋಗ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗಲಿ ಅಂಥೇಳಿ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕಿಂತ ಮುಂಚೆ ಇವರು ಟೆಂಪಲ್ ರನ್ನನ್ನು ಶುರು ಮಾಡಿಕೊಂಡಿದ್ದಾರೆ. ಮೊದಲಿಗೆ ವಿಜೇಂದ್ರ ಅವರು, ಈಗ ಯತ್ನಾಳ್ ತಂಡ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡಿದೆ. ಚಾಮುಂಡಿ ತಾಯಿ ಕ್ಷೇತ್ರಪಾಲಕಿ, ಅಧಿದೇವತೆ, ಈ ರೀತಿಯಾಗಿ ನಾವು ಆರಾಧಿಸುವಂಥ ಚಾಮುಂಡಿ ತಾಯಿಗೆ ಪೂಜೆ ಮಾಡಿದ್ದಾರೆ. ಸೊ ಅದರ ಹಿಂದೆ ರಾಜಕೀಯ ಅಡಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳ ಒಂದೊಂದು ಹೆಜ್ಜೆ ಕೂಡ ಅದೇ ರೀತಿಯಾಗಿ ಸೃಷ್ಟಿಯಾಗುತ್ತೆ. ಒಂದೊಂದು ಹೆಜ್ಜೆಯಲ್ಲೂ ಕೂಡ ಒಂದಷ್ಟು ರಾಜಕೀಯ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ರಾಜಕೀಯ ಅಂತ ಹೇಳೋದು. ಈಗ BJP ರಾಜ್ಯಾಧ್ಯಕ್ಷ ಕುರ್ಚಿ ಕೊಳ್ಳುವಿಕೆಯ ಬಗ್ಗೆ ಭಯ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವೇ ತಿಂಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ, ಚಾನ್ಸಸ್ ಇದೆ. ಒಂದು ವೇಳೆ ಆ ಚುನಾವಣೆ ನಡೆದಿದ್ದೆ ಆದರೆ ನಮಗೆ ಚಾಮುಂಡಿ ತಾಯಿ ಆಶೀರ್ವಾದ ಬೇಕು. ನಮಗೆ ಹೆಚ್ಚು ಓಟ್ಗಳನ್ನು ಹಾಕೊಂತವ್ರು ಬೇಕು. ನಾವೇ ಗೆಲ್ಲಬೇಕು ಅಂತೇಳಿ ಪಣ ತೊಡುವಂಥ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟನ್ನು ಮಾಡಿ ಟೀಮನ್ನು ಬಿಲ್ಡ್ ಮಾಡ್ತಿದ್ದಾರೆ, ಟೀಮ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೋ ಗೊತ್ತಿಲ್ಲ. ಈಗಾಗಲೇ ವಿಜೇಂದ್ರ ಅವ್ರಿಗೆ ಸೆಡ್ಡು ಹೊಡೆಯುವಂಥ ಸಂದೇಶವನ್ನು ರವಾನೆ ಮಾಡಿ ಆಗಿದೆ. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಖಚಿತ. ಎಲೆಕ್ಷನ್ ಆಗಿದ್ದೇ ಆದರೆ ಯಾರು ಗೆಲ್ತಾರೆ, ಈ ಸಾರ್ವತ್ರಿಕ ಚುನಾವಣೆಗಿಂತ, MLA ಎಲೆಕ್ಷನ್ಗಿಂತ, ಲೋಕಸಭಾ ಚುನಾವಣೆಗಿಂತ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಬಹಳ ಕುತೂಹಲ ಇರುತ್ತೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತೇಳಿ. ನೋಡೋಣ, ನಾಳೆ ಎಲ್ಲ ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡ್ತಾರೆ, ಉದ್ದನೆಯ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬರ್ತಾರೆ. ಆಮೇಲೆ ಏನಾಗುತ್ತೋ ಬೆಳವಣಿಗೆ ನೋಡ್ತಾ ಹೋಗೋಣ.